God, I'm gonna have dreams about this. ಸಕ್ಕದಾಗ ಬರ್ತಾ ಇದೆ. ಈ ಕಡೆ ಬಾ ಮಗಳೇ. ಕಾಣಿಸ್ತಿದೆ. ಅದು ಬೋಕು ಮೆಮೊರಿ. ಹಾಕೊಂಡ ಮಮ್ಮಿ ಚೆನ್ನಾಗಿ ಕ್ಯಾಟ್ ವಾಕ್ ಮಾಡ್ತಾ ಇದೆ. ಇದು ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ. ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಮಮ್ಮಿ ಹೊರಟಿದ್ದು ಮೈಸೂರು ಝೂಗೆ. ಹಾಗೆ ನೀವು ಬನ್ನಿ, ಏನೇನೋ ಅಲ್ಲಿ ಹೇಗಿದೆ, ಪ್ರಾಣಿಗಳೆಲ್ಲ ಪಕ್ಷಿಗಳೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ನೀವು ಕೂಡ ನಮ್ಮ ಜೊತೆ ಇರಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ. ಇದೊಂದು ಟಿಕೆಟ್ ಕೌಂಟರ್ ಇದು. ಸೊ ನಾವು ಎಷ್ಟು ಜನ ಹೋಗ್ತೀವಿ, ಈಚ್ ಪರ್ಸನ್ಗೆ ಎಷ್ಟಿದೆ ಟಿಕೆಟ್ಸ್ ಅಂತ ಕೇಳಿಬಿಟ್ಟು ತೊಗೊಳ್ಳೋಣ. ಬನ್ನಿ ನೋಡೋಣ ಎಷ್ಟಿದೆ. ಎಷ್ಟು? 2. ಥ್ಯಾಂಕ್ ಯು. ಟಿಕೆಟ್ ಬಂದು ಪರ್ ಹೆಡ್ 100 ರುಪೀಸು. ನಾನು ಮಮ್ಮಿ ಇರೋದ್ರಿಂದ 200 ರುಪೀಸ್ ಆಯಿತು. ಸೊ ನಾವು ಟಿಕೆಟ್ ತೊಗೊಂಡು ಇವಾಗ ಮುಂದೆ ಬರ್ತಿದ್ದೀವಿ, ನೋಡ್ಬೋದು. ಬನ್ನಿ ಮಮ್ಮಿ, ಹಿಂಗೆ ಎಂಟ್ರೆನ್ಸ್. ಇಲ್ಲಿ ಬಂದು ಈ ಶಿಲೆನ ನೋಡ್ತಾ ಇದ್ದರೆ ಒಂಥರ ಏನೋ ಗುಡ್ ವೈಬ್ಸ್ ಬಂತರ ಅನಿಸುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಇದ್ದಂಗೆ. ಇದನ್ನು ನೋಡ್ತಾನೆ, ಇದನ್ನು ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ, ಇದನ್ನು ನೋಡ್ತಾನೆ ನಾವು ಮೂವ್ ಆಗಬೇಕು. ನನಗಂತೂ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ಅದನ್ನು ನೋಡಿದ ತಕ್ಷಣ ನನಗೆ ಒಂಥರ ಅದೇ ಹೇಳಿಲ್ವಾ, ಒಂದು ಪಾಸಿಟಿವ್ ಫೀಲ್ ಬರುತ್ತೆ ಆ ಥರ. ನಿಮಗೆ ಏನಾದರೂ ನಡ್ಕೊಂಡು ಹೋಗೋಕೆ ಆ ಥರ ಏನೂ ಆಗಿಲ್ಲ ಅಂದರೆ ಅಲ್ಲಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಹೋಗ್ತಿತ್ತಲ್ವ, ಆ ಥರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳು ಸಿಗುತ್ತೆ ನಿಮಗೆ, ನೀವು ಮಾಡಿಕೊಂಡು ಹೋಗ್ಬೋದು. ಅಂದರೆ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಮಾಡ್ಕೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಚೆನ್ನಾಗಿ ನೋಡೋಕ್ಕಾಗೋದಿಲ್ಲ. ಏಕೆಂತಂದರೆ ಅಲ್ಲಿ ಅಷ್ಟು ಒಂದು ಟೈಮಿಂಗ್ ಫಿಕ್ಸ್ ಮಾಡಿರ್ತಾರೆ, 2 ಮಿನಿಟ್ಸ್ 3 ಮಿನಿಟ್ಸ್ ಆ ಥರ ನಿಲ್ಲಿಸಿರ್ತೀವಿ. ಅದರೊಳಗಡೆ ನೀವು ನೋಡ್ಕೊಂಡು ಬಂದುಬಿಡಬೇಕು, ಆ ಥರ ಟೈಮಿಂಗ್ಸ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಇದು ಸುಮ್ಮನೆ ಅದನ್ನ ದುಡ್ಡು ಕೊಟ್ಟು ಒಂದು ಚೆನ್ನಾಗಿ ಎಂಜಾಯ್ ಮಾಡಿ ನೋಡೋ ಥರ ಅನ್ಸೋದಿಲ್ಲ. ಅದಕ್ಕೋಸ್ಕರ ಯಾರಾದರೂ ವಯಸ್ಸಾಗಿರೋರು ಇದ್ದರೆ ಓಕೆ, ಅದು ನಡೆಯುತ್ತೆ ವೆಹಿಕಲ್ಸಲ್ಲಿ ಹೋಗೋದು. ಇನ್ನು ಬಾಕಿಯವರು ಆರಾಮಾಗಿ 3 ಇಲ್ಲ 3.5 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ ಝೂ. ಅದನ್ನೆಲ್ಲ ಸುತ್ತಾಡ್ಕೊಂಡು ಬರೋದಕ್ಕೆ 3.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಅದನ್ನು ಆರಾಮಾಗಿ ನೀವು ನೋಡ್ತಾ ನಿಜವಾಗ್ಲೂ ಹೋಗೋದೇ ಗೊತ್ತಾಗೋದಿಲ್ಲ, ಅಲ್ಲೆಲ್ಲ ನೋಡೋದೇ ಗೊತ್ತಾಗೋದಿಲ್ಲ. ನೀವು ಆ ಥರ ಮಾಡ್ಬೋದು. ಹಾಗೆ ಇಲ್ಲಿ ಝೂದು ಮ್ಯಾಪ್ ಹಾಕಿದ್ದಾರೆ, ಹೇಗೆ ಹೋಗಬೇಕು, ಎಲ್ಲೆಲ್ಲಿ ಯಾವ್ಯಾವ ಪ್ರಾಣಿಗಳೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಆ ಮ್ಯಾಪ್ನ ನೋಡಿಕೊಂಡು ನೀವು ಮುಂದೆ ಹೋದರೆ ಚೆನ್ನಾಗಿರುತ್ತೆ. ಎಲ್ಲ ಹೋಗ್ಬಿಟ್ಟು ಅನಿಸುತ್ತೆ. ಆ ಸೌಂಡ್ಗಳು ಕೇಳೋಕ್ಕೆ ಒಂಥರ ಖುಷಿ ಅಲ್ಲ ಮಮ್ಮಿ? ವೈಟ್ ಪಿಕಾಕ್ ಇದು ಎಷ್ಟಿದೆ? 2 ಇದೆಯಾ? ಇಲ್ಲೊಂದು ಆ ಕಡೆ ಒಂದಿದೆ, 2 ಇದೆ. ಹಾಯ್ ಹಾಯ್. ಇದೇನಮ್ಮ, ಕಾಡು ಕೋಳಿ ಥರನೇ ಇಲ್ಲ, ನಾರ್ಮಲ್ ಕೋಳಿ ಮನೆಯಲ್ಲೆಲ್ಲ ಸಾಕ್ತಾರಲ್ಲ ಆ ಥರನೇ ಇದೆ.
ಆ ಕಡೆ ಹೋಯ್ತು. ಶಿಟ್. ಈ ಕಡೆ ಬಾ, ಈ ಕಡೆ ಬಾ. ಸಕ್ಕದಾಗಿ ಬರ್ತಾ ಇದೆ. ಈ ಕಡೆ ಬಾ ಮಗಳೇ. ಕಾಣಿಸ್ತಿದೆ. ಅಲ್ಲ ಇಲ್ಲ, ಅದು ಬೆಲ್ಟ್ ಈ ಕಡೆ ಕತ್ಲೆ ಬಿಟ್ಟಿಲ್ಲ. सिंह देना बन बन गिलो खना वे खरो वजा भूख में मरी ना भाई ना कदी भूख में मरी सिंह दिले ताला रगी जरा छोटा सिंह नहीं रे ताला मैं तो नहीं रे आओ तो बोलेगा फिर बस आई लोक ना गिर तालाड़ा गिर गया सिंह हते जा जंगल ಕಾಣಿಸ್ತಾನೆ ಇಲ್ಲ ಸರಿಯಾಗಿ. ಚಿಂಪಾಂಜಿಗಳ ಏರಿಯಾ ಇದೀಗ ಮಮ್ಮಿ. ಚಿಂಪಾಂಜಿಗಳ ಏರಿಯಾ. ಏನಿರಲ್ಲ, ಚೆನ್ನಾಗಿದೆ. ಎದ್ದೇಳ್ತಿ ಇವಾಗ ಕರೆಕ್ಟಾಗಿ. ಫುಲ್ ಸುಸ್ತಾ ಮಮ್ಮಿ? ಏನ್ಮಾ ಫುಲ್ ಸುಸ್ತಾಯ್ತಾ? ನೋಡಿ ಈ ಕಡೆ.
ಇವೆಲ್ಲ ಮಮ್ಮಿ ಇದೆ ಬರೀ ಇಲ್ಲೇ ಇರೋದು ಅಷ್ಟೇ, ಅದು ಅದೇ ಬೇರೆ ಕಡೆ. ಎಷ್ಟು ದೊಡ್ಡಕ್ಕಿದೆ ನೋಡಮ್ಮ. ಒಬ್ಬು ನೋಡ್ತೇವೆ. ಕಡೆಗೆ ಮುಖ ಹಾಕ್ತಾನೆ. ಕಾಣಿಸ್ತಿದೆ ಬಿಡಿ. ಇಲ್ಲೆಲ್ಲ ನೋಡೋಕ್ಕೆ ಇಲ್ಲೊಂದು ಶಾಪ್ ಇದೆ. ನಿಮ್ಗೆ ಏನಾದರೂ ಚಾಕ್ಲೇಟ್ಸು ಆ ಥರ ಏನಾದರೂ ಈಗ ಗಿಫ್ಟ್ ಐಟಮ್ಸ್ ಎಲ್ಲ ಇರುತ್ತಲ್ವ, ಆ ಥರ ಗಿಫ್ಟ್ಗಳು ಕೊಡೋದು, ಟಾಯ್ಸು ಅದೆಲ್ಲ ಇಲ್ಲಿದೆ. ನೀವು ಬೇಕಂದರೆ ಹೋಗಲ್ಲಿ ತೊಗೊಳ್ಬೋದು. ಕ್ಯೂಟ್ ಇದಾವಲ್ಲ ನೋಡಕ್ಕೆ. अलग अलग वेरायटी ಬಂದೆ ಯಪ್ಪ. ಈ ಕಡೆನೇ ನೋಡ್ತಾ ಇದೆ. ಚೆನ್ನಾಗಿದೆ ಇದು ಕಲರ್. ಹೆಸರು ಹಾವು. ಎಬ್ಬಾವು ಮಮ್ಮಿ.
ನಾಗರಾವು ಹೆಂಗೆ ಎಡೆ ಎತ್ತೈತೆ ನೋಡಮ್ಮ. ಎಷ್ಟೊತ್ತವರೆಗೆ ಸುಮ್ಮನೆ ಇತ್ತು. Oh my god, I'm gonna have dreams about this. ನೋಡಿ ಮಮ್ಮಿ ಎಷ್ಟು ಚೆನ್ನಾಗಿ ಅರಿತಿದಲ್ಲ. ವಾವ್, ಸಖತ್ ಮೂವ್ ಮಾಡ್ತಾ ಇತ್ತು ಮಾತ್ರ. ಇಲ್ಲಿ ಗೋಡೆ ಮೇಲೆ ಇದೆ ನೋಡಿ, ಅದು ಗೋಡೆಯಿಂದ ಮೇಲೆ ಮೇಲೆ ಅರಿತದೆ. ಗೋಡೆ ಮೇಲೆ ಇರ್ತದೆ, ನೋಡೇ ಇರಲಿಲ್ಲ. ಇದು ನೋಡು ಕೊಳಕ್ ಮಂಡಲ ಇಲ್ಲಿ ಹೋಗ್ತಾ ಇತ್ತು ಮಮ್ಮಿ. ಅದೇನು ಹೇಳಿ, ಕೊಳಕ್ ಮಂಡಲ ಅಂತಾರಲ್ಲ, ಅದು ಮಣಿ ಹಣ್ಣಂಗೆ ಕಚ್ಬಿಟ್ಟಿತ್ತಲ್ಲ, 2-3 ಕಾಲು 2-3 ಬೆರಳು ಕೊಳ್ತೋಗಿತ್ತಲ್ಲ. ಅನಾಕೊಂಡ ಮಮ್ಮಿ, ಅನಾಕೊಂಡದೇ ಒಂದು ಮೂವಿ, ಎಷ್ಟು ಮೂವಿ ಮಾಡಿದ್ದಾರೆ ಗೊತ್ತಾ. ಇಲ್ಲಿ ಇದೆ ನೋಡಿದ್ರೆ ಅಲ್ಲಿವರೆಗೆ ಎಷ್ಟು ಲೆಂತ್ ಇದೆ ನೋಡಿ ಮಮ್ಮ. ಎಲ್ಲ ಅನ್ಕೊಂಡ ಮಮ್ಮಿ ಇದು. ಅಯ್ಯಪ್ಪ ಹೆಂಗ್ ಉಸಿರಾಡ್ತಿದೆ ನೋಡಿ ಇದು. ಅನಾಕೊಂಡ ಚೆನ್ನಾಗಿ ತಿನ್ಬೋದು ಮಮ್ಮಿ. ಇದೇನು ಸರಿಯಾಗಿ ತಿಂದಿದೆ ಅನ್ಸುತ್ತೆ. ಇಲ್ಲಿ ಅಲ್ಲೊಂದಿದೆ ನೋಡಿ, 2. ನೀರು ಕುದಿರೆ. ಓಹೋ ಮಮ್ಮ, ಇಲ್ಲಿ ನೋಡಿ ಮಮ್ಮಿ, ಎಷ್ಟು ದೊಡ್ಡಕ್ಕಿದೆಯಮ್ಮ ಇದು. ನೀರು ಕುದ್ರೆ ಮುಖ ನೋಡಮ್ಮ, ಅದ್ರ ಮುಸುಡಿನ ಇದ್ರಲ್ಲಿ ಬೇರೆ ಸರಿಯಾಗಿ ಕಾಣಿಸ್ತಾನೆ ಇಲ್ವಲ್ಲಪ್ಪ. ಹಂದಿ ಥರ ಇದೆ ಅಲ್ವಮ್ಮ, ಹಂದಿ ಥರನೇ ಇದೆ, ಸೇಮ್ ಟು ಸೇಮ್. ಇವಾಗ ಇಲ್ಲಿ ಎಲ್ಲ ಮೊಸಳೆಗಳ ಏರಿಯಾ ಇದು. ಇಲ್ಲಿ ಫುಲ್ ಡಿಫ್ರೆಂಟ್ ಆಗಿರೋ ಮೊಸಳೆಗಳು, ಬೇರೆ ಬೇರೆ ಕಂಟ್ರಿಗಳಿಂದ ತಂದಿರೋ ಮೊಸಳೆಗಳೆಲ್ಲ ಇಲ್ಲಿ ನೀವು ನೋಡ್ಬೋದು. ಅದೆಲ್ಲ ಜೀವ ಇರೋದಲ್ಲ ಕಣವದು. ಜೀವ ಇದೆ ಮಮ್ಮಿ, ಅದಂಗೆ ಬಿದ್ದಿರೋದು. ಜೀವ ಇಲ್ಲ ಅಂದ್ರೆ ಅವರು ಇದರಲ್ಲಿ ಇಡಲ್ಲ. ಏನು ಇದೆ, ಈ ಸುಮ್ಮನೆ ಹಂಗೆ ಬಿದ್ದಿರಂಗಿದೆ ಅಲ್ಲ ಕಾಣಿಸೋದು. ಏನು ಇದೇ ಮಾಡ್ತಾ ಇಲ್ಲ, ಶೇಕೆನೆ ಪಾಪ. ಏನೋ ಫುಲ್ ಡ್ರೈ ಆದಾಗ ಮಲ್ಕೊಂಬಿಟ್ಟವು ಪಾಪ.
ಇದು ನೋಡಿ ಗೈಸ್ ಯಾವ ಥರ ಬಿದ್ದಿದೆ ಅಂತ ಹೇಳಿ ಜ್ಞಾನನೇ ಇಲ್ಲ, ಏನು ಶೇಕೆ ಇಲ್ಲ, ಸತ್ತೋಗಿ ಬಿದ್ದಿರೋ ಥರ ಬಿದ್ದಿದೆ. ಬಟ್ ಅದು ಸತ್ತಿಲ್ಲ, ಅದು ಬದುಕಿದೆ. ನಾನು ವೀಡಿಯೋನ ಎಂಡ್ ಮಾಡಿದ್ನಲ್ವ, ಅಂದರೆ ವೀಡಿಯೋ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಟೆ ಅಲ್ಲ, ಆವಾಗ ಅದು ಫುಲ್ ಹಿಂಗೆ ಶೇಕ್ ಮಾಡಿಬಿಡ್ತು. ಆವಾಗ ಫುಲ್ ಭಯ ಆಗೋಯ್ತು ನಮಗೆ, ನನಗೂ ಮಮ್ಮಿಗೂ. ಆವಾಗ ಮಮ್ಮಿಗೆ ಓ ನಿಜ ಎಲ್ಲ ಬಿದ್ದಿರೋದು ಆ ಥರ ಅಷ್ಟೇ, ಬಟ್ ಎಲ್ಲ ಬದುಕಿದೆ ಅದು ಅಂತ ಆವಾಗ ಮಮ್ಮಿ ನಂಬಿದ್ರು. ಇದು ನೋಡಿ ಯಾವ ಥರ ಬಾಯಿ ಬಿಟ್ಕೊಂಡು ಮಲಗಿದೆ ಅಂತ ಹೇಳಿ. ಬಟ್ ಇದೆಲ್ಲ ಬದುಕಿರೋ ಅಂತ ಜೀವ ಅಂತ ಇರೋ ಅಂಥದ್ದನ್ನೇ ಇಲ್ಲಿ ಇಟ್ಟಿರೋದು, ಸತ್ತಿರೋದು ಯಾವುದೂ ಇಟ್ಟಿಲ್ಲ. ಅದು ಮೊಸಳೆಗಳೇ ಹಂಗೆ ಫುಲ್ ಈ ಥರ ಎಲ್ಲ ಶೇಕ್ ಮಾಡೋದಿಲ್ಲ. ಒಂದು ಸರಿ ಶೇಕ್ ಮಾಡಿದ್ರೆ ಅಷ್ಟೇ ನಮ್ಮ ಮೈ ರೋಮ ಎಲ್ಲ ಹಂಗೆ ನಿಂತ್ಕೊಂಡ್ಬಿಡ್ಬೇಕು, ಆ ಥರ ಶೇಕ್ ಮಾಡುತ್ತದು. ಆ ಥರ ನಮ್ಗೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಯಿತು ಗೈಸ್, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ನೋಡಿ ಗೈಸ್, ನಾವು ಜಾಗ್ವಾರ್ ಹತ್ರ ಬಂದಿದ್ದೀವಿ. ಜಾಗ್ವಾರ್ ಬ್ಲ್ಯಾಕ್ ಕಲರ್ ಜಾಗ್ವಾರ್ ಇದೆ ನೋಡಿ ಇಲ್ಲಿ. ಝೂಮ್ ಮಾಡ್ತೀನಿ. ನಾವು ತುಂಬ ದೂರದಲ್ಲಿದ್ದೀವಿ, ಯಾಕಂತಂದರೆ ಅದಕ್ಕೆಲ್ಲ ಸ್ಪೇಸ್ ಬೇಕಲ್ವ. ಆ ಥರ ಎಲ್ಲ ಫುಲ್ಲು ಈ ಥರ ಬಲೆ ತಂತಿ ಥರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಈ ಥರ ನಾನು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಅದು ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ, ಬಟ್ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಎಷ್ಟೇ ಝೂಮ್ ಮಾಡಿದ್ರೂ ನಾನು ಫುಲ್ ದೂರದಲ್ಲಿದ್ದೀನಿ ನೋಡಿ, ಎಷ್ಟು ದೂರದಿಂದ ನಾನು ಝೂಮ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕೆ ಅಂತ ಹೇಳಿಬಿಟ್ಟು. ನೋಡಿ ಹೇಗಿದೆ ಅಂತ ಬ್ಲ್ಯಾಕ್ ಜಾಗ್ವಾರ್. ಒಂದೇ ಇಲ್ಲೊಂದಿದೆ ನೋಡಿ. ಕ್ಯಾಮರಾ ಯಾಕೋ ಬ್ಲರ್ ಆದಂಗೆ ಇದು ನಾನ್ ವೆಜ್ ತಿನ್ನುತ್ತಾ? ಸ್ಮೆಲ್ಲು ಥರ ಮಾಂಸದ ಸ್ಮೆಲ್ಲು. ಜಿರಾಫೆಗಳ ನಾಡು ನೋಡೋಕ್ಕೆ ಒಂಥರ ಚೆಂದ ಇದು. ಏನೋ ಹಾಕಿದ್ದಾರೆ ತಿನ್ನೋಕ್ಕೆ, ಕಟ್ಟಿದ್ದಾರೆ ಸೊಪ್ಪೆಲ್ಲ. ಸೊಪ್ಪೆಲ್ಲ ತಿಂತಾ ಇದೆ. ಯಾವ ಥರ ಕ್ಯಾಟ್ ವಾಕ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ಸೂಪರಾಗಿ ನಡೆಯುತ್ತಲ್ವ. ಒಳ್ಳೆ ಹುಡುಗಿರು ನಡೆಯೋ ಥರ ನಡೀತಾ ಇದೆ ಇದು. ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಫೈನಲಿ ಮುಗೀತು. ನಾನು ಮಮ್ಮಿ ಹೊರಗಡೆ ಹೊರಡ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ಬಾಯ್.